ಮಗ ಸಾರಿ ಕೇಳ, ದಯವಿಟ್ಟು ಕ್ಷಮೆ ಇರಲಿ. ಕಾಸು ತಂದಿಲ್ಲ, ಆಮೇಲೆ ಪರ್ಸಲ್ ಇದೆ ಇಸ್ಕೊತೀನಿ. ಆ್ಯಂಡ್ ಹೌದು, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಂಗಣ್ಣ ಬಂದಿದ್ದಾರೆ, ಚನ್ನಣ ಬಂದಿದ್ದಾರೆ, ಖುಷಿ ಆಯಿತು ಎಲ್ಲ ಬಂದಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ದೆನ್ ನನಗೆ 100 ಅವ್ರನ್ನ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕೂಡ, ಅಲ್ವಾ? ಸೊ ಯಾವ್ದು ಕರ್ನಾಟಕದ ಹುಡುಗಿ ಬಂದಂಗೆ ಬಂದಿದ್ದಾರೆ ಅವರು. ಹೌದು, ಖುಷಿ ಆಯಿತು. ಇವ್ರ ಲುಕ್ ಲೈಕ್ ಎ ಕನ್ನಡ ಗರ್ಲ್, ಕನ್ನಡ. ಸೊ ಗುಡ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ಅವರು ಸರ್, ಅವರು ದಟ್ಸ್ ಅನ್ ಆನರ್ ಅಂತ ಹೇಳಿದ್ರು. ಕನ್ನಡತಿಯ ಕಾಣಿಸ್ಕೊಳ್ತಾ ಇರೋದು ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಸರ್ ಬರ್ತದೆ ಈಗ ಬರ್ತದೆ. ಥ್ಯಾಂಕ್ ಯು ಸೊ ಮಚ್. 4ನೇ ಸಾಂಗು ರಿಲೀಸ್ ಆಗ್ತಿದೆ. 3 ಸಾಂಗ್ ಹಿಟ್ ಮಾಡಿದಿರಿ, ಬಿಗ್ಗೆಸ್ಟ್ ಹಿಟ್ ಮಾಡಿದಿರಿ. ಅಂಡ್ ಫಸ್ಟ್ ಸಾಂಗು ನಮ್ಮ ಪಾಸ್ ರಿಲೀಸ್ ಮಾಡಿದ್ರು. ಹೌದು, ಶಿವನೇ ನಿನ್ನ ಆಟ ಬಲ್ಲವರು ಯಾರು, ಬಿಗ್ಗೆಸ್ಟ್ ದೊಡ್ಡ ಅದೃಷ್ಟ ದೇವತೆ ಸರ್ ಅವರು ಅಂತೀರಾ? ಓಕೆ ಓಕೆ, ಕಾಸು ಮಾತ್ರ ಬಿಚ್ಚುದಿಲ್ಲ, ಇರ್ಲಿ. ಸೊ ಅವರು ಇವತ್ತು ಈ ಸಾಂಗ್ ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂತ. ಅರೆ ಸೋ ನೈಸ್. ಸೊ ಪ್ರೇಮ್ ಸರ್ ಹೇಳ್ದಂಗೆ ಮೊದಲನೇ ಹಾಡನ್ನ ಲಾಂಚ್ ಮಾಡಿದ್ದು ನಮ್ಮ ನೆಚ್ಚಿನ ರೆಬಲ್ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್ ಅವರು ನಂಬಿರೋದೇನಂದ್ರೆ, ನೀವು ಲಾಂಚ್ ಮಾಡಿದ್ರಿ, ಫಸ್ಟ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಯ್ತು ಅಂತ ಹೇಳಿ. ನೀವು ಕಾಸು ಪಿಕ್ಚರ್ ಸರ್ ಹೇಳ್ತಾ ಇದ್ದಾರೆ, ಹೋಮ್ ಮಿನಿಸ್ಟರ್ ಅಂದಮೇಲೆ ಕಾಸನ್ನ ಟೈಟ್ ಆಗಿ ಇಟ್ಟಿರ್ಬೇಕು. ಕರೆಕ್ಟ್ ಆಗಿದ್ದಾರೆ ಮೇಡಮ್ ನೀವು, ಯಾಕಂದ್ರೆ ನೆಕ್ಸ್ಟ್ ಗಳನ್ನ ನಾನು ಇದನ್ನ ಕಲಿತಾ ಇದ್ದೀನಿ ಇದನ್ನೆಲ್ಲ, ಓಕೆನಾ? ಬಟ್ ಇವತ್ತು ರಕ್ಷಿತಾ ಮೇಡಮ್ ಇದ್ದಾರೆ. ಸಹಜವಾಗಿ ನಾವು ತುಂಬಾ ಕಾರ್ಯಕ್ರಮಗಳಲ್ಲಿ ನೋಡೋದಿಲ್ಲ, ಇವತ್ತು ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನಕ್ಕಂದ್ರೆ ವಿಶೇಷವಾಗಿ ಪ್ರೇಮ್ ಸರ್ ಚಿತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹಾಡು ಅವ್ರಿಗೆ ಬಹಳ ಇಷ್ಟ ಆಗಿರುತ್ತೆ. ಕೆಲಸ ಮಾತ್ರ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಮೇ ಐ ರಿಕ್ವೆಸ್ಟ್ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ದ ರೆಬಲ್ ಕ್ವೀನ್, ದ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್, ಪ್ಲೀಸ್. ನಾನೀಗ ಮಹೇಶಂಗೆ ಹೇಳ್ತಾ ಇದ್ದೆ ದಟ್ ಇಟ್ಸ್ ಬೀನ್ 24 years ಇನ್ ದ ಇಂಡಸ್ಟ್ರಿ. ಈ ಏಪ್ರಿಲ್ಗೆ ಬಹುಶಃ ಅಪ್ಪು ಚಿತ್ರ ರಿಲೀಸ್ ಆಗಿ 24 ವರ್ಷ ಆಗಿರುತ್ತೆ. ಆ್ಯಂಡ್ ನಿನ್ನೆ ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಇಟ್ಸ್ ಸ್ಟಿಲ್ ಡೂಯಿಂಗ್ ಅಮೇಝಿಂಗ್ಲಿ ವೆಲ್. ಕಾಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ದಿಸ್ 24 years ಈ ಜರ್ನಿ ಬಹುಶಃ ನೀವೆಲ್ಲ ಇರಲಿಲ್ಲ ಅಂತಿದ್ರೆ it would have been extremely incomplete. So thank you so much. I'll start by apologizing, ಯಾಕಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. But you guys have always